ಹಲೋ ಫ್ರೆಂಡ್ಸ್, ನಾನು ಈ ದಿನ ಅವರೆಬೇಳೆ ಹಾಕಿ ಸೊಪ್ಪಿನ ಉಪ್ಸಾರು ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಕೂಡ, ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ, ಆರೋಗ್ಯಕರ. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಸೊಪ್ಪು ತೊಗೊಂಡಿದ್ದೀನಿ. ಇದ್ರ ಹೆಸ್ರೇನು ಕಿಲ್ಕೀರೆ ಅಂತ ಹೇಳ್ತಾರೆ ಇದ್ರ ಹೆಸರು. ಮತ್ತು ಇದ್ರ ಜೊತೆಗೆ ನಾನು ಅವರೆಬೇಳೆ ನೋಡಿ ತೊಗೊಂಡಿದ್ದೀನಿ. ನಾನು ಈಗ ಇದರಲ್ಲಿ ಉಪ್ಸಾರು ಮಾಡ್ತೀನಿ. ಚೆನ್ನಾಗಿರುತ್ತೆ. ನೀವು ಮಾಡಿ ಎಂಜಾಯ್ ಮಾಡಿ, ಖುಷಿಪಡಿ, ಚೆನ್ನಾಗಿ ತಿನ್ನಿ. ಹಾಗೆ ಫ್ರೆಂಡ್ಸ್, ಇದು ಮರೆಯದೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ. ಇವಾಗ ನೋಡಿ, ಪಾತ್ರೆ ಇಟ್ಟು ನೀರಿಟ್ಟಿದ್ದೀನಿ. ನೀರು ಕುದೀತಾ ಇದೆ. ಇದಕ್ಕೆ ನಾನು ಈ ಅವರೆಬೇಳೆನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬೇಯಬೇಕು. ಮುಕ್ಕಾಲು ಭಾಗ ಬೆಂದ ಮೇಲೆ ನಾನು ಇದಕ್ಕೆ ಸೊಪ್ಪನ್ನು ಸೇರಿಸ್ತೀನಿ. ಇವಾಗ ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ಅರ್ಧ ಬೆಂದಿದೆ. ಸೊಪ್ಪು ಹಾಕ್ತೀನಿ. ಇವಾಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಬೇಳೆ ಬೆಂದಿದೆ ಮುಕ್ಕಾಲು ಭಾಗ. ಈಗ ಇದಕ್ಕೆ ನಾನು ಈ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ತೊಳೆದು ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಾನು ಇದರಲ್ಲಿ ಸೇರಿಸ್ತೀನಿ. ಇದೊಂದು ಮೀಡಿಯಮ್ ಊರಿನಲ್ಲಿ ಒಂದು 4 ನಿಮಿಷ ಆದ ತಕ್ಷಣ ಇದು ಮುಗೀತು, ಬೇಯಬೇಕು. ಇವಾಗ ಇದು ರೆಡಿ ಆಯಿತು. ನಾನು ಇದನ್ನು ಇವಾಗ ಬಸಿತೀನಿ. ಇವಾಗ ಸೊಪ್ಪನ್ನು ಒಗ್ಗರಣೆ ಮಾಡ್ತಾ ಇದ್ದೀನಿ. ಪಾತ್ರೆ ಇಟ್ಟಿದ್ದೀನಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತೀನಿ 1 ಸ್ಪೂನು. ಸಾಸಿವೆ ಹಾಕಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದರ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಕರ್ಬೇವು ಸೊಪ್ಪು ಹಾಕಿದ್ದೀನಿ. ಇವಾಗ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಆಫ್ ಮಾಡ್ತಾ ಇದ್ದೀನಿ. ಮುಗೀತು ಈಗ ಅದು. ನೋಡಿ ಫ್ರೆಂಡ್ಸ್, ಏನು ಸೂಪರಾಗಿ ರೆಡಿಯಾಗಿದೆ. ಅವರೆಬೇಳೆ ಸೊಪ್ಪು ಮತ್ತು ಒಳ್ಳೆ ಪಲ್ಯ. ಇದು ಸೈಡ್ಸಾಗೂ ಸಹ ಊಟ ಮಾಡ್ಬೋದು, ಮತ್ತು ಉಪ್ಸಾರು ಖಾರ ಹಾಕ್ಕೊಂಡು ಸಹ ಇದನ್ನು ಊಟ ಮಾಡ್ಬೋದು. ಇದು ಮತ್ತು ಎಲ್ಲ ಅನ್ನ ಸಾಂಬಾರು ಏನೇ ಮಾಡಲಿ ಇದನ್ನ ಸೈಡ್ಸಾಗಿ ಸಹ ಈ ಪಲ್ಯನ ಉಪಯೋಗಿಸ್ಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ, ನೀವು ಸಹ ಎಂಜಾಯ್ ಮಾಡಿ, ಖುಷಿಪಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಆರೋಗ್ಯಕರ. ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಒಮ್ಮೆ ಮಾಡಿ. ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಹುರ್ಕೋಬೇಕು, ಇಲ್ಲಾಂದರೆ ಸುಟ್ಕೋಬೇಕು. ಸುಟ್ಕೊಳ್ಳೋಕ್ಕೆ ಬೆಂಕಿ ಇಲ್ಲಲ್ಲ ನನ್ನ ಹತ್ರ.
ಹಾಗಾಗಿ ನಾನು ಉರಿತಾ ಇದ್ದೀನಿ. ಅನುಕೂಲತೆ ಇರೋರು ಸುಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೆಂಕಿ ಹಿಡಿಬೋದು, ಅದು ಡಬ್ ಡಬ್ ಅಂತ ಓಪನ್ ಆಗಿಬಿಡುತ್ತೆ, ಮುಖಕ್ಕೆಲ್ಲ ಒಡೆದು ಬಿಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಈ ಥರ ಹುರ್ಕೋತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ನಾನೀಗ ಸ್ಟವ್ ಆಫ್ ಮಾಡ್ತೀನಿ. ನೋಡಿ, ಈ ಥರ ಹುರ್ಕೋಬೇಕು. ಸೂಪರಾಗಿ ಬರುತ್ತೆ. ಆವಾಗ ಚೆನ್ನಾಗಿ ಒಳ್ಳೆ ಗಮ್ ಅಂತ ಖಾರ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಖಾರ ಮಾಡ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಹುರ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ಮತ್ತು ಲೀಸ್ಟು ಒಂದು ಅವರೆಕಾಳಿಗಿಂತ ಸ್ವಲ್ಪ ಸಣ್ಣ ಹುಣಸೆಹಣ್ಣು ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು, ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಸೇರಿಸ್ತೀನಿ ಉಪ್ಪನ್ನು. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸಾರನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು ಖಾರ. ಈಗ ಸೀಗಡಿ ಖಾರ ರೆಡಿ ಆಯಿತು. ಹಲೋ ಫ್ರೆಂಡ್ಸ್, ನಾನು ಈ ದಿನ ಅವರೆಬೇಳೆ ಹಾಕಿ ಸೊಪ್ಪಿನ ಉಪ್ಸಾರು ಮತ್ತು ಸೀಗಡಿ ಖಾರ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಹೆಲ್ತಿ ಕೂಡ, ಮತ್ತು ಶುಗರ್ ಅವ್ರಿಗೆ ಇದು ಮದ್ದು, ಹಾಗಾಗಿ ಮಾಡ್ಕೊತೀನಿ. ಸೀಗಡಿ ಖಾರನ ಸೂಪರಾಗಿರುತ್ತೆ. ಅದು ಹಸಿರು ಮೆಣಸಿನ್ಕಾಯಿನ ಜೊತೆ ನ್ಯಾಚುರಲಾಗಿ ಹರಿದಿರುವಂಥದ್ದು. ಒಂದ್ಸರಿ ಟೇಸ್ಟ್ ಮಾಡಿ ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ. ಮತ್ತು ಮನೆ ಮಂದಿಯವರೆಲ್ಲರಿಗೂ ಸಹ ಆರೋಗ್ಯಕರವಾಗಿರ್ಬೋದು. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.